ಬೆಳಗಿನ ಜಾವ 5 ಗಂಟೆ ನೀವು ಪಂಪಾ ನದಿಯ ಒಂದು ದೃಶ್ಯಾವಳಿಯನ್ನು ನೋಡ್ಬೋದು. ಅದನ್ನು ಬಾಯಿಂದ ಹೇಳೋದಕ್ಕಿಂತ ಇಲ್ಲಿ ಬಂದು ಅನುಭವಿಸಿದರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಒಂದು ಭಗವಂತನ ದರ್ಶನ ನಂತರ ಪಂಪಾ ನದಿ ಹತ್ರ ಬಂದು ನಾವು ಅದು ಹೇಳ್ತಿರೋದು ಅಷ್ಟೊಂದು ಒಂದು ಖುಷಿಯ ಕ್ಷಣ ಅಂತಲೇ ಹೇಳ್ಬೋದು. ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬನ್ನಿ ಈಗ ನಾವು ಹೊರಡುವಂಥ ಸಮಯ. ಬನ್ನಿ ನೀಲಕಲ್ಲಿ ಭೇಟಿ ಆಗೋಣ. ಇದು ನೀಲಕಲ್ ಪಾರ್ಕಿಂಗಲ್ಲಿ ಇಷ್ಟಿದೆ ಟ್ರಾಫಿಕ್ ನೋಡ್ಬೋದು. ಇಷ್ಟೆಲ್ಲ ಪಾರ್ಕಿಂಗ್. ನಾವು ನಿನ್ನೆ ಬಂದಾಗ ಇದು ಒಂದೇ ಗಾಡಿ ಇತ್ತು ನಮ್ಮದು. ಇವಾಗ ನೋಡಿ ಇಷ್ಟೆಲ್ಲ ಗಾಡಿಗಳು ಬಂದು ಹಚ್ಚಿದ್ದಾರೆ. ಅಂದರೆ ಇವತ್ತು ಕೂಡ ತುಂಬ ರಶ್ ಆಗುತ್ತೆ. ಯಾಕೆಂದರೆ ನಾಳೆ ಬೇರೆ ಮಕರ ಜ್ಯೋತಿ ಇರೋದ್ರಿಂದ ಇನ್ನೂ ಭಾಳ ರಶ್ ಆಗುವಂಥ ಸಂಭವ ಇದೆ. ಬರೋರು ಬೇಗ ಬರೋದು, ಯಾಕಂದ್ರೆ ಫುಲ್ ಪಾರ್ಕಿಂಗಲ್ಲಿ ಆಲ್ರೆಡಿ ಇವಾಗ ಫುಲ್ ರಶ್ ಆಗಿದೆ. ನೋಡ್ಬೋದು ಯಾವ ರೀತಿ ರಶ್ ಆಗಿದೆ ಅಂದರೆ ಇಲ್ಲಿ ಕೂಡ ಜಾಗ ಇಲ್ಲ ಗಾಡಿನ ಪಾರ್ಕ್ ಮಾಡೋದಕ್ಕೆ, ಅಷ್ಟೊಂದು ರಶ್ ಆಗಿಬಿಟ್ಟಿದೆ. ಇದು ಪಾರ್ಕಿಂಗ್ ನಂಬರ್ ಲಾಟ್ ಬಂದುಬಿಟ್ಟು 6 ನಂಬರ್. ನಮ್ಮ ಸ್ವಾಮಿ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಇವಾಗ ಗಾಡಿ ಬಿಡ್ತಾರೆ ಅಷ್ಟೇ. ನಮ್ಮ ಸ್ವಾಮಿಗಳು ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಬರುತ್ತೆ ಅಷ್ಟೇ, ಬಿಡೋದಷ್ಟೇ ಇವಾಗ ಬಾಕಿ. ಗಾಡಿ ಹೊರಟಿತ್ತು ಸ್ವಾಮಿಗಳದು. ಆಯ್ತು ಸ್ವಾಮಿ, ಸ್ವಾಮಿಗಳು ಗಾಡಿ ಹೊರಟು ನೋಡಿ. ನಮ್ಮ ಸ್ವಾಮಿಗಳು ಗಾಡಿ ಹಿಂದ್ಗಡೆ ಹೆಂಗೆ ಹಾಕ್ಸವೆ ಆ ತಂಟಾಟ ಫೋಟೋನ. ಓಕೆ, ಇವಾಗ ಇಲ್ಲಿಂದ ಹೊರಡದೆ. ಸ್ವಾಮಿಗಳೇ, ನಾವು ತಿರುವನಂತಪುರ ಕಡೆಗೆ ಹೋಗಬೇಕಾದ್ರೆ ಒಂದು ತಿರುವನಂತಪುರ ರೂಟದಲ್ಲಿ ಪಂದಳಂ ಅನ್ನೋ ಒಂದು ರಾಜಮನೆತನ ಬರ್ತದೆ. ಪಂದಳಂ ಅನ್ನೋದೊಂದು ಅಯ್ಯಪ್ಪನ ರಾಜಮನೆತನ. ಅಂದರೆ ಅಯ್ಯಪ್ಪನ ಒಂದು ಮಕರ ಜ್ಯೋತಿಯ ದಿವಸ ಆತನಿಗೆ ಅಲಂಕಾರ ಮಾಡುವಂಥ ತಿರುವಾಭರಣಗಳನ್ನು ಇಲ್ಲಿಂದಲೇ ಓದಿ ನೀವು ನೋಡ್ಬೋದು. ತಿರುವಾಭರಣಗಳನ್ನು ಒಯ್ಯಲು ಒಂದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದನ್ನು ಕಣ್ತುಂಬಿಕೊಳ್ಳುವಂಥ ದೃಶ್ಯ ಕೂಡ ನಮಗೆ ಭಗವಂತನ ಆಶೀರ್ವಾದ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸ್ವಾಮಿಯ ಸನ್ನಿಧಿಗೆ ತಿರುವಾಭರಣಗಳನ್ನು ಪಂದಳಂ ವಾಕ್ಯದೊಂದಿಗೆ ಪಂದಳಂ
ನೋಡಿ, ಎಲ್ಲಿ ಗರುಡ ಇದೆ, ಗರುಡ ಅಯ್ಯಪ್ಪ ತಿರುವಾಭರಣ ಕಾಯ್ತಾ ಇದೆ. ತಿರುವಾಭರಣ ಕಾಯ್ತಾ ಇದೆ.